ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ಅದೇ ರೀತಿಯಾಗಿ ಒಂದು ಉತ್ತಮವಾದಂಥ ಮಾತನ್ನು ಈ ವಾರ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮೊದಲು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು, ಅದಾದ ನಂತರ ಜಗವನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ಈ ವಾರದ ವಿಶೇಷತೆ ಏನಿದೆ ತಿಳಿಸೋದಾದರೆ ಶಾಸ್ತ್ರಿಗಳು? ಈ ವಾರದಲ್ಲಿ ಏನಿದೆ ವಿಶೇಷತೆಗಳು ಗಮನಿಸ್ತಾ ಹೋಗೋಣ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಒಂದು ಅಂಶವನ್ನು ಗಮನಿಸ್ತೀವಿ. ಏನು ಆಕಾಶಕಾಯದಲ್ಲಿ ಸೂರ್ಯನ ಪಥ ಸಂಕ್ರಮಣವನ್ನು ಕಾಣ್ತೀವಿ, ಅಷ್ಟು ವಿನಃ ಇನ್ಯಾವುದೂ ಅಂತಹ ವಿಶೇಷತೆ ಇಲ್ಲ. ಈ ದಿವಸ ತಮ್ಮೆಲ್ಲರಿಗೂ ಗೊತ್ತಿದೆ, ಅದು ಏನು ಮಹಿಳಾ ದಿನಾಚರಣೆ, ವುಮೆನ್ಸ್ ಡೇ ಅಲ್ವಾ. ಅದು ಬೇರೆಯವರು ಕೊಟ್ಟಂಥದ್ದು. ನಮಗೆ ಪ್ರತಿ ದಿವಸ ಏನು ಮಹಿಳಾ ದಿನಾಚರಣೆ ಇರುತ್ತೆ. ಮಾರ್ಚ್ 14 ಶನಿವಾರ ಮಾತ್ರ ಸೂರ್ಯ ಮೀನ ಸಂಕ್ರಮಣ. ಸೂರ್ಯ ಇಷ್ಟು ದಿವಸ ಶನಿ ಕ್ಷೇತ್ರದಲ್ಲಿ ಇದ್ದಂಥವನು ಆ ಶನಿವಾರ ದಿವಸ ವಾರದ ಅಂತ್ಯದ ವೇಳೆಗೆ, ಅಂತ್ಯದ ದಿವಸ ಅವನು ಮೀನರಾಶಿಗೆ ಹೋಗ್ತಾನೆ. ಮೀನರಾಶಿಯನ್ನು ಅವನಿಗೆ ತುಂಬ ಉತ್ಕೃಷ್ಟವಾದ ಏನು ಶಕ್ತಿಯನ್ನು ಕೊಡ್ತಕ್ಕಂಥ ರಾಶಿಯಾಗಿದೆ. ಅದು ಉಚ್ಚಾಭಿಲಾಷಿ ಅಂತ ಕರೀತಾರೆ. ಅಲ್ಲಿದ್ದಾಗ ಉಚ್ಚ ರಾಶಿಗೆ ಹೋಗ್ತಕ್ಕಂಥ ಸೂರ್ಯ ಅದರ ಹಿಂದಿನ ಮನೆಯಲ್ಲಿದ್ದಾಗ ಉಚ್ಚಾಭಿಲಾಷಿ ಅಂತ ಕರೀತಾರೆ. ಅವನು ಉಚ್ಚಸ್ಥಾನ ಮೇಷರಾಶಿ. ಮೇಷರಾಶಿಗಿಂತ ಹಿಂದೆ ಇದ್ದರೆ ಅದನ್ನು ಉಚ್ಚಾಭಿಲಾಷಿ ಗ್ರಹ ರಾಶಿ ಅಂತ ಕರೀತಾರೆ. ಅಲ್ಲಿದ್ದಾಗ ಉಚ್ಚಾಭಿಲಾಷಿಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಶಾಸ್ತ್ರದ ಮಾತು. ಅಲ್ಲಿ ಉತ್ಕೃಷ್ಟವಾದ ಫಲಗಳನ್ನು ಕೊಡ್ತಾರೆ. ಅದರಲ್ಲೂ ನೀರಿನ ಕ್ಷೇತ್ರಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಬಹಳ ಬಹಳ ವಿಶೇಷವಾದ ಸಮೃದ್ಧಿಯ ಫಲಗಳನ್ನು ಹೇಳಿದೆ. ಆಮೇಲೆ ನಾವು ಅದನ್ನು ಗಮನಿಸೋಣ. ಅಂತೂ ಈ ದಿವಸ ತಮ್ಮೆಲ್ಲರಿಗೂ ಗೊತ್ತಿದೆ, ಹೆಣ್ಮಕ್ಕಳಿಗೆ ನಾನು ಆಗಲೇ ಹೇಳಿದೆ, ಪ್ರತಿ ದಿವಸ ಸ್ತ್ರೀ ಅಂದರೆ ನಾವು ಸಾಮಾನ್ಯವಾಗಿ ಏನೂ ಕಂಡಿಲ್ಲ. ಆಕೆಯನ್ನು ಮಹಾ ತಾಯಿಗೆ ಹೋಲಿಸಿದ್ದೀವಿ. ಸ್ತ್ರೀ ಸ ತ ರ ಅಂತ 3 ಅಕ್ಷರಗಳು ಸೇರಿಕೊಂಡು ಸ್ತ್ರೀ ಅಂತಾಗಿದೆ. ಸತ್ವ ರಜಸ್ಸು ತಮೋ ಗುಣಗಳ ಸಾಕಾರ ಮೂರ್ತಿ ಆಕೆ. ನಾವು ದುರ್ಗಾ ಸಪ್ತಶತಿಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಸತ್ವ ರಜಸ್ ತಮೋ ಗುಣಗಳ ಪ್ರತೀಕವಾಗಿ ಆ ಮಹಾತಾಯಿ ಸೃಷ್ಟಿಯಾಗಿದ್ದಾಳೆ ಅಂತ. ಆಕೆ ಬೇರೆ ಎಲ್ಲ, ನಾವು ಪ್ರತಿ ದಿವಸ ಕಾಣ್ತಕ್ಕಂಥ ಹೆಣ್ಣುಮಕ್ಕಳು ಬೇರೆ ಇಲ್ಲ. ಎಲ್ಲರೂ ಹಾಗೆ ಜಗದಂಬೆಯ ಸ್ವರೂಪಿಗಳೇ ಆಗಿದ್ದಾರೆ. ಹೀಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯ ಏನು ಅವರಿಗೆ ಪ್ರತಿ ದಿವಸ ನಾವು ಸ್ತ್ರೀಯರನ್ನು ಗೌರವಿಸ್ತೀವಿ, ಪೂಜಿಸ್ತೀವಿ. ಅದು ನಮ್ಮ ಭಾಗವಾಗಿದೆ. ಸ್ತ್ರೀಯರ ಗೌರವ ಅಂತಕ್ಕಂಥದ್ದು ಒಂದು ನಾವು ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡಿದ್ರೆ ಏನು ಸುಮಂಗಲಿಯರನ್ನು ಕರೆದು ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡಲ್ವ, ಅದು ಭಾರತೀಯ ಸಂಸ್ಕೃತಿ. ಇಲ್ಲಿ ಅಂತೂ ಈ ವಾರದಲ್ಲಿ ನಾವು ಮೀನ ಸಂಕ್ರಮಣ ಕಾಣ್ತೀವಿ ಪ್ರಧಾನವಾಗಿ. ಓಕೆ ಶಾಸ್ತ್ರಿಗಳೇ, ವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಇವಾಗ ನಮ್ಮ ಜೊತೆ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ರಾಯಚೂರಿನಿಂದ ಶಬಾನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಬಾನ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 8 ಏಪ್ರಿಲ್ 8/4 2018 ರೀ. 2018. ಹುಟ್ಟಿದ ಸಮಯ ಬೆಳಗ್ಗೆ ರೀ ಮೇಡಮ್ 5:30. ಬೆಳಗ್ಗೆ 5:30. ಏನ್ ಪ್ರಶ್ನೆ ಇತ್ತು ಶಾಸ್ತ್ರಿಗಳಿದ್ದಾರೆ ಕೇಳಿ. ಅವನು ವಿದ್ಯಾಭ್ಯಾಸ ಹೇಗಿದೆ, ಜೀವನ ಹೇಗಿದೆ ಅಂತ್ರಿ ಮೇಡಮ್. ಈಗ 2ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಓಕೆ ಶಬಾನ್ ಅವರೇ. ನಮಸ್ಕಾರ ಶಬಾನ್ ಅವರೇ. ನಮಸ್ಕಾರ. ನಮಸ್ಕಾರ. ಆರಾಮಿದ್ರಿ? ಆರಾಮಿದ್ದೀನಿ. ತಾವು ಹೇಗಿದ್ದೀರಾ? ನಾವು ಆರಾಮಿದ್ದೀವಿ. ನಿಮ್ಮ ಧ್ವನಿ ಕೇಳಿದ್ರೆ ಗೊತ್ತಾಗ್ತಾ ಇದೆ ಶಾಂತವಾಗಿದ್ದೀರಾ ಅಂತ. ಈಗ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೀರಿ. ವಿದ್ಯಾಸ್ಥಾನದಲ್ಲಿ ಶುಕ್ರ ಇರತಕ್ಕಂಥ ತುಂಬ ಒಳ್ಳೆಯದು. ಶುಕ್ರ ದ್ವಿತೀಯದಲ್ಲಿದ್ದರೆ ಒಳ್ಳೆಯ ಮಾತುಗಾರರಾಗಿರ್ತಾರೆ ಅಂತ, ಮತ್ತು ಕವಿವಾಣಿ ಆಗಿರುತ್ತೆ ಅವರ ಮಾತು ಅಂತ. ಹೀಗಾಗಿ ಆರ್ಟ್ ಕಲೆಗಳಲ್ಲಿ ಆಸಕ್ತಿ ಚೆನ್ನಾಗಿರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಮತ್ತು ಕರ್ಮಸ್ಥಾನದಲ್ಲೆಲ್ಲ ಕುಜ ಚಂದ್ರ ಒಟ್ಟಾಗಿರ್ತಕ್ಕಂಥದ್ದು, ಶನಶ್ಚರನು ಚೆನ್ನಾಗಿದೆ. ಮತ್ತು ಲಗ್ನದಲ್ಲೇ ಬುಧಾದಿತ್ಯ ಯೋಗ ಇದೆ, ತುಂಬ ಒಳ್ಳೆಯದು. ಈಗಷ್ಟೇ ಹೇಳಿದ್ನಲ್ಲ, ರವಿ ಮೀನರಾಶಿಯಲ್ಲಿದ್ದರೆ ಒಂದು ಬಲ ಅಂತ. ಹಾಗೆ ಇವರಿಗೆ ಲಗ್ನದಲ್ಲೇ ಬುಧ ಹಾಗೂ ರವಿಯ ಯುತಿ ಇರೋದು ತುಂಬ ಜಾಣರಾಗ್ತಾರೆ ಅಂತಿದೆ. ಹೀಗಾಗಿ ಚೆನ್ನಾಗಿ ಓದಲಿಕ್ಕೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ದೇವಸ್ಥಾನ ಇದ್ದರೆ ಪ್ರತಿ ಮಂಗಳವಾರ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಪ್ರೋಕ್ಷಣೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಶಬಾನ್ ಅವರೇ. ಈಗ ಮತ್ತೊಬ್ಬರು ಕಾಲರ್ ನಮ್ಮ ಜೊತೆ ರೆಡಿ ಇದ್ದಾರೆ. ಹಾವೇರಿಯಿಂದ ರಾಜೇಶ್ವರಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನು ತಿಳಿಸಿ. 11/3/2003.
ಓಕೆ, 2003. ಹುಟ್ಟಿದ ಸಮಯವನ್ನ ತಿಳಿಸಿ. ರಾತ್ರಿ 9:30. ರಾತ್ರಿ ಹಾನಗಲ್. 9:30. ಓಕೆ, ಏನ್ ಪ್ರಶ್ನೆ ಇತ್ತು? ಆಕೆಗೆ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಗಿತ್ರಿ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಹಾಂ, ನಮಸ್ಕಾರ. ನಮಸ್ಕಾರ ಗುರುವೆ. ನಮಸ್ಕಾರ ಗುರು. ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಅದೇ ಹೊರದೇಶಕ್ಕೆ ಹೋಗ್ಬೇಕಂತ ಮಾಡ್ಯಾಳ್ರಿ. ಅದನ್ನ ಒಂದಿಟ್ಟು ಬಗ್ಗೆ ಅದ್ರ ಹೋಗ್ಬೇಕ ಬೇಡ, ಏನ್ ಮುಂದೆ ಏನ್ ಓದ್ಬೇಕು, ಮುಂದ್ ಭವಿಷ್ಯ ಹಂಗೈತಿ. ಖಂಡಿತ ನೋಡಿ. ಮಾಡ್ಯಾಡ್ರುವಾಗ ಚೆನ್ನಾಗಿದೆ ರೀ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರ ಪಂಚಮ ಸ್ಥಾನದಲ್ಲಿ ವಸ್ತುತಃ ಲಾಭಾಧಿಪತಿಯಾದ ರವಿ ಚೆನ್ನಾಗಿದ್ದಾನೆ ಮತ್ತು ಭಾಗ್ಯಾಧಿಪತಿಯಾದ ಬುಧ ಇದ್ದಾನೆ. ತುಂಬ ಒಳ್ಳೆಯದು. ಬುಧಾದಿತ್ಯ ಯೋಗ ಅಂತ ಈಗ ಹೇಳಿದ್ನಲ್ಲ, ಅದು ತುಂಬ ಒಳ್ಳೆಯ ಮಾತನ್ನು ತಂದುಕೊಡುತ್ತೆ, ಒಳ್ಳೆಯ ಆಲೋಚನಾ ಶಕ್ತಿಯನ್ನು ತಂದುಕೊಡುತ್ತೆ, ಮತ್ತು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಶಕ್ತಿಯನ್ನು. ಕಲ್ತರೆ ಆಗಲ್ಲ, ಕಲ್ತಿದ್ದನ್ನು ಹೇಗೆ ನಾವು ಅನ್ವಯ ಮಾಡ್ತೀವಿ ಅದು ಬಹಳ ಮುಖ್ಯ. ಹೀಗಾಗಿ ಅದೆಲ್ಲ ಕಲೆ ತುಂಬ ಚೆನ್ನಾಗಿದೆ. ಮತ್ತು ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ. 4-6 ಜನಕ್ಕೆ ಮಾರ್ಗದರ್ಶನ ಆಗೋ ರೀತಿಯಲ್ಲಿದೆ. ಹಂಸಯೋಗ ಅಂತ ಕರೀತಾರೆ. ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ ಹೇಳಿ. ಕ್ಷಿತಿಪತಿ ಅಂದರೆ ಭೂಮಿಗೆ ಒಡೆಯ ಅಂತ. ಹೀಗಾಗಿ ಇವರು ಯಾವ ಕೆಲಸಕ್ಕೆ ಸೇರ್ತಾರೋ ಆ ಕೆಲಸದಲ್ಲಿ ಇವರು ರಾಜರಾಗಿರ್ತಾರೆ, ರಾಣಿಯರಾಗಿರ್ತಾರೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇದಕ್ಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅವರ ಅಧ್ಯಯನ ಹೆಚ್ಚಿನ ಅಧ್ಯಯನ ಮಾಡಬಹುದು. ಒಳ್ಳೆಯ ಕೆಲಸವೂ ಸಿಗುತ್ತೆ ಕೂಡ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.